ಏಯ್ ರಾಣಿ, ಎಲ್ಲೇ ನಿಮ್ಮಮ್ಮ ಎಲ್ಗೋದ್ಲೆ? ಕರೆಯ ಇಲ್ಲಿ ಅವಳ. ಅಮ್ಮಯ್ಯನ ಯಾಕಪ್ಪ, ಯಾಕೆ ಇಷ್ಟೊಂದು ಸಿಕ್ನಾಗಿದ್ಯಾ? ಏನಾಯ್ತು? ಏಯ್ ಮೊದ್ಲು ನಿಮ್ಮಮ್ಮನ ಕರಿ, ಆಮೇಲೆ ಹೇಳ್ತೀನಿ ಏನಾಯ್ತು ಅಂತಾನ. ಎಲ್ಲಿ ನಿಮ್ಮಮ್ಮ ಎಲ್ಗೋದ್ಲು? ಅದು ಅಮ್ಮಯ್ಯ, ಗೋವಿಂದ, ನೀನ್ ಹೇಳ್ತಿ ಇಷ್ಟೊತ್ತಿಗೆ ಏನಾದ್ರೂ ಕಾಯಿಲೆ ಗೀಲೆ ಬಂದೈತಿ ಅಂತ ಹೇಳಿ ನಾಟಕ ಮಾಡ್ಕೊಂಡು ಮಾಡಿಕೊಂಡಿರ್ಬೇಕು. ಯಾಕಂದ್ರೆ ನನಗೂ ನಿನ್ಗುನು ಸತ್ಯ ಗೊತ್ತಾಗಿರ್ತಿ ಎಂಬುದು ಅವಳಿಗೆ ಗೊತ್ತಾಗೈತಿ. ಅದಕ್ಕೇನೆ ನಾಟಕ ಮಾಡ್ಕೊಂಡು ಎಲ್ಲಾನ ಚೆನ್ನಾಗಿಲ್ಲ ಅಂತ ಹೇಳಿ ಬಿಟ್ಕೊಂಡಿರ್ಬೇಕು. ಅಲ್ವೇನೆ ರಾಣಿ? ನಾನು ಹೇಳೋದು ನಿಜ ತಾನೆ? ಅಯ್ಯಯ್ಯೋ, ಅಮ್ಮಯ್ಯ ನಾಟಕ ಮಾಡ್ಕೊಂಡು ಮನಿಕೊಂಡಿದ್ದು ಇವಜ್ಜಿಗೆ ಹೆಂಗ್ ಗೊತ್ತಾತು? ಏನೋ ಇಲ್ಲೇ ಇತ್ತೇನೋ ಅಮ್ಮಂಗೆ ಇದ್ದಿದ್ದಂಗೆ ಹೇಳ್ತೈತಲ್ಲ ನಮ್ಮಜ್ಜಿ. ಅಜ್ಜಿ, ನಿಮ್ಗೆ ಹೆಂಗ್ ಗೊತ್ತಾತ ಅಜ್ಜಿ? ನಿಮ್ಮ ಅಮ್ಮಯ್ಯನ ನಾನು ನೆನ್ನೆ ಮೊನ್ನೆ ನೋಡ್ತಿಲ್ಲ ಕಣಮ್ಮ. ಆಲೇನೆ 22 ವರ್ಷದಿಂದ ನೋಡ್ತಲೇ ಇದ್ದೀನಿ ಈ ಮನೆಗೆ ಸೊಸೆಯಾಗಿ ಬಂದಾಗಿಂದನ. ಏನಾದ್ರೂ ತಪ್ಪು ಮಾಡಿ ಸಿಗಾಕೊಂಡಾಗ ಹಿಂಗೆ ಮತ್ತೆ ನಾಟಕ ಮಾಡೋದು. ಚೆನ್ನಾಗಿಲ್ಲ ನನಗೆ, ಅಲ್ಲಿ ನೋಯ್ತೈತೆ ಇಲ್ಲಿ ನೋಯ್ತೈತೆ ಅಂತ ಹೇಳಿ ನಾಟಕ ಮಾಡ್ಕೊಂಡು ಬಿಟ್ಕೊಂತಾಳೆ. ನನಗೆ ಚೆನ್ನಾಗಿ ಗೊತ್ತೈತಿ. ಎಲ್ಗೋದ್ಲು ಕರಿ ಅವಳನ್ನ. ಅಜ್ಜಿ, ಅದು ನಿಜವಾಗ್ಲೂ ಅಮ್ಮಗೆ ಏನೋ ಹೊಟ್ಟೆ ನೋಯ್ತೈತಂತೆ, ಮನಿ ಕೆಣೈತೆ. ನಾನು ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಟ್ಟೆ, ಕುಡ್ದು ಮನಿ ಕೆಣೈತಿ. ನನಗೆ ಗೊತ್ತಿತ್ತು ಇವಳು ಹಿಂಗೆ ನಾಟಕ ಮಾಡ್ತಾಳೆ ಅಂತ. ನಾನು ಆಲೇನೆ ಅಲ್ಲೇ ಅಂದ್ಕೊಂಡು ಬಂದೆ ಬಸ್ ಸ್ಟ್ಯಾಂಡ್ ಆಗಿಂದಾನ. ಏನಾದ್ರೂ ನಾಟಕ ಮಾಡ್ಕೊಂಡು ಬಿತ್ಕೊಂಡಿರ್ತಾಳೆ ಇಟ್ಟದ್ಗೆ ಅಂತಾನ. ನೋಡು ಹಂಗೆ ಮಾಡಾಳೆ. ನೋಡ ಗೋವಿಂದ, ನೀನ್ ಹೆಂಡ್ತಿ ನೋಡು ಎಂತ ನಾಟಕಗಾತಿ ಅಂತಾನ. ಅಜ್ಜಿ, ನಾಟಕ ಅಲ್ಲ, ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ ಮನಿ ಕೆಣೈತೆ. ಏಯ್ ರಾಣಿ, ಬಾಯಿ ಮುಚ್ಚು ನೀನು. ಮೊದ್ಲು ನಿಮ್ಮಮ್ಮನ ಕರ್ಕೊಂಬರಗ್ ಹೋಗಿ. ನಿಮ್ಮಮ್ಮನ ಜೊತೆಗೆ ನಿಂದು ಐತೆ ತಪ್ಪು. ನೀನೇನು ಒಳ್ಳೆಯಮ್ಮಂಗೆ ಮಾತಾಡಬೇಡ. ನೀನು ಅಷ್ಟೇನೆ, ಇರೋ ಸತ್ಯ ಹೇಳಿಲ್ಲ, ನೀನು ಮುಚ್ಚಿಕೆ ಇದೆಯಾ. ಕರಿ ನಿಮ್ಮಮ್ಮನ ಮೊದ್ಲು. ಅಮ್ಮ ಅಮ್ಮ, ಅಪ್ಪ ಕರಿತೈತೆ, ಬಾರಮ್ಮ. ಯಮ್ಮಾಯ್, ಕೇಳಿಸ್ತಿಲ್ವೇ? ಇವಾಗ ಕೇಳಿಸಲ್ಲ. ಈಗಂತೂ ನಿಮ್ಮ ಅಮ್ಮಗೆ ಏನು ಕೇಳಿಸಲ್ಲ. ನೀನೇ ಹೋಗಿ ಕರ್ಕೊಂಬರೋಗು. ತಟ್ಟಿ ಎದ್ದಾಳಿಸಿ. ಯಮ್ಮ, ಅಪ್ಪ ಕರಿತೈತೆ, ಬಾ ಅಲ್ಲಿ. ನನ್ ಬೈತೈತೆ, ಎದ್ ಬಾ ನೀನು. ಬಾ, ಅದೇನ್ ಕೇಳ್ಬಾ ಇಲ್ಲಿ. ಲೇ ರಾಣಿ, ಅಯ್ಯೋ ಚೆನ್ನಾಗಿಲ್ಲ ಅಂತ ಏಳಗೆ ಹೊಟ್ಟೆ ನೋಯ್ತೈತಂತೆ, ಮಾತಾಡಕ್ಕೂ ಆಗ್ತಿಲ್ಲ, ಸುಸ್ತಾಗ್ತೈತೆ ಅಮ್ಮಗೆ ಅಂತ ಏಳಗೆ ಹೋಗಿ. ಅಯ್ಯೋ ಯಮ್ಮ, ನಾನೇನಾದ್ರೂ ಹಂಗೆ ಸುಳ್ಳು ಹೇಳಿದ್ರೆ ನನ್ನ ಹಿಡ್ಕೊಂಡು ಹೋಗಿತ್ತು ಅಷ್ಟೇನೆ. ಮುಚ್ಕೊಂಡು ಎದ್ ಬಾ ನೀನು. ಬಾ, ಎದ್ ಬಾ, ಅದೇನು ಅಂತ ನಂಗೆ ಕೇಳ್ಬಾ. ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮನೇ ಮುಚ್ಕೊಂಡು ಎದ್ ಬಾ ಅಂತೀಯಲ್ಲಿ. ನೀನು ಒಬ್ಬ ಮಗಳೇನೆ. ತಿನ್ನೇನಮ್ಮ, ಎದ್ ಬಾ ಅಂತ ಹೇಳ್ದಂಗೆಲ್ಲ ಹಿಂಗೆ ಬಿತ್ಕೊಂಡಿದ್ಯಲ್ಲ, ಎದ್ದ ಮ್ಯಾಕಿ. ಎದ್ ಬಾ. ಬಾರೇ ಜಲ್ದು. ಏನ್ ನೀನು ಬತ್ತೀಯ ಅಥವಾ ನಾನೇ ಬರೋಣ ಒಳಕ್ಕೆ? ನೋಡಲ್ಲಿ ಅಪ್ಪನೇ ಬರುತ್ತೆ ಅಷ್ಟೇನೆ. ರೂಮ್ನ ಹಾಕೊಂಡು ಬಿಡುತ್ತೆ ನೀನು. ಎದ್ ಬಾ. ಆತ್ ನಡಿಯೇ, ಬತ್ತಿ ನಡಿ. ನಿಮ್ಮ ಅಪ್ಪನೂ ನಿಮ್ಮ ಅಜ್ಜಿನೂ ಒಂದ್ ಕಡೆಲಾದ್ರೆ ನೀನು ಒಂದ್ ಕಡೆಲೆ. ನನ್ನ ಎಸ್ಕೊಂಡು ತಿಂಬಕ್ಕೆ ಇದ್ದೀರ ಓಸಾರುನು. ಬಂದೇನೆ, ಯೋಟತ್ ಬರೋದು? ರೀ, ಯಾಕ್ರಿ ನಾನು ಕರಿತಾ ಇದ್ದೀರಾ ಅವಾಗಿಂದನ? ನನಗೆ ಚೆನ್ನಾಗಿಲ್ಲ, ಯಾಕನ ನಿಂತ್ಕೊಂಬಕ್ ಆಗ್ತಿಲ್ಲ, ಸುಸ್ತಾಗ್ತೈತೆ. ನಾನು ಹೋಗಿ ಮನೆ ಕೆಂತೀನಿ. ನಿಮ್ಗೆ ಏನ್ ಬೇಕೋ ಅದನ್ನ ರಾಣಿ ತೆಗೇನೆ ಇಸ್ಕೊಳ್ರಿ. ರಾಣಿ, ಏನಾರ ಒಂಬಗ್ಗಿಂಬಕ್ಕೆ ಬೇಕು ಅಂದ್ರೆ ತಂದು ಈಗ ಕೊಡಮ್ಮ. ನಾನು ಹೋಗಿ ಮನೆ ಕೆಂತೀನಿ. ನನ್ನ ಕೈಯಲ್ಲಿ ನಿಂತ್ಕೊಂಬಕ್ ಆಗ್ತಿಲ್ಲ. ಏನ್ ನಾಟಕ ಮಾಡ್ತೀಯ ಜಗಿ? ನಿಂದು ನಾಟಕದ ಜೀವನ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಿಂತ್ಕಳೆ ಇಲ್ಲಿ. ಆಲೆ ವಾಳ್ಬಿಟ್ಲು, ನಿಂತ್ಕಳೆ. ಅಯ್ಯೋ, ಯಾಕತ್ತೆ ಹಿಂಗಂತ ಇದೀಯ? ನಾನು ಯಾಕೆ ನಾಟಕ ಮಾಡ್ಲಿ? ನಿಜವಾಗ್ಲೂ ನನಗೆ ಚೆನ್ನಾಗಿಲ್ಲ, ಹೊಟ್ಟೆ ನೋಯ್ತೈತೆ. ಅಲ್ಲ, ಯಾವಾಗ್ಲೋ ಒಂದ್ಸಲ ನಿಂತಾಗ ಸುಳ್ಳು ಹೇಳಿ ನಾಟಕ ಮಾಡ್ದೆ ಅಂದ್ರೆ ಪದೇ ಪದೇ ಅದನ್ನೇ ಮಾಡಕ್ಕಾಗುತ್ತಾ? ಏಯ್, ಹೆಚ್ಚಾಗಿ ಮಾತಾಡ್ಬೇಡ ನೀನು. ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ಸರಿ, ಏನು ಅಂತನಾದ್ರೂ ಹೇಳ್ರಿ. ನನಗೆ ಮಾತಾಡಕ್ ಆಗಲ್ಲ, ಜಾಸ್ತಿನ ಸುಸ್ತಾದಂಗ ಆಗ್ತೈತೆ. ಯಪ್ಪ ಯಪ್ಪ. ಏನು ಅಂತ ಹೇಳ್ಬೇಕಾ? ಏನು ಅಂತ ನಿನಗೆ ಗೊತ್ತಿಲ್ವಾ? ಅಲ್ಲ, ನಾನು ನಮ್ಮಮ್ಮನೂ ನೀನು ಯಾಕೆ ಹಿಂಗೆ ಬೈತಾ ಇದೀವಿ ಅಂತ ನಿನಗಿನ್ನ ಅರ್ಥ ಆಗಿಲ್ವಾ? ಅಥವಾ ಅರ್ಥ ಆದ್ರೂ ಅದನ್ನು ನಾಟಕ ಮಾಡ್ತಾ ಇದೆಯೋ ಗೊತ್ತಿಲ್ಲ ಅಂಬಳಂಗೆ. ಯಾಕಪ್ಪ ನೀನು ನಿಮ್ಮ ಅಮ್ಮನೂ ನನ್ನ ಮ್ಯಾಲೆ ಹಿಂಗೆ ಯಾವಾಗ್ಲೂ ನಾಟಕ ಮಾಡ್ತೀಯಾ ಅಂತ ಬೈತೀರಾ? ನಾನು ಏನ್ ನಾಟಕ ಮಾಡಿದ್ದೀನಿ? ಮಳ್ಳಿ ಮಂಚಕ್ಕೆ ಕಾಲೆಷ್ಟು ಅಂದ್ರೆ ಇವಳಿಗೆ ಗೊತ್ತೇ ಇಲ್ಲ. ಅಲ್ವೇನೆ? ಅಯ್ಯೋ ಅತ್ತೆ, ಏನೇನೋ ಒಗ್ಡೊಗ್ಟ ಏನೇನೋ ಹೇಳಕ್ ಹೋಗ್ಬೇಡ್ರಿ. ಯಾಕೆ ಎಂಬುದ ವಿಷಯ ಹೇಳ್ರಿ ನೇರವಾಗಿ. ನನಗೆ ನಿಂತ್ಕೋಮಕ್ಕೂ ಆಗ್ತಿಲ್ಲ. ನಿಂತ್ಕಮಕ್ಕಾಗ್ದಿದ್ರೆ ಮನೆ ಕೆಂಬಿಡು. ನಿನ್ನ ಇಲ್ಲೇನೆ ಉಣಾಕ್ ಬಿಡ್ತೀನಿ. ಅಲ್ವೇ 20,000 ದುಡ್ಡು ಇಸ್ಕೊಳೋದಲ್ಲ ನಮ್ಮ ಅಣ್ಣಗೆ ಆಪರೇಷನ್ ಅಂತ ಹೇಳಿ. ನಿಜನೇನೆ ಅದು? ಅದು ಅದು ನಿಜಾನೇ. ಮೊಕದ ಮ್ಯಾಗ ಬಾರಿಸ್ಬಿಡ್ತೀನಿ. ನಮಗೆ ಎಲ್ಲ ಸತ್ಯ ಗೊತ್ತಾಗೈತಿ. ಯಾಕಂಗೆ ಮಾಡಿದೆ ಅಂತನ ಹೇಳು. ಯಾಕೆ ಸುಳ್ಳು ಹೇಳಿದೆ ನಂತಾಗೆ? ಸುಳ್ಳು ಹೇಳಿ ನಾನು ಏನಕ್ಕ ಬೋರ್ಗ್ ಪಾರ್ಗೆ ಬೇಕಾಗುತ್ತೆ ಅಂತೇಳಿ ಇಕ್ಕೊಂಡಿರೋ ದುಡ್ಡನ್ನು ಇಸ್ಕೊಳೋದಲ್ಲ ನೀನು. ಅಂದ್ರೆ ನಿಮಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತಾ? ನೀವು ನನ್ನ ತವ್ರ ಮನೆಗೆ ಹೋಗಿದ್ರಾ? ಅಲ್ವೇ, ಇರೋ ಸತ್ಯ ಹೇಳ್ಬೇಕು ತಾನೆ. ನಾನು ಅಮ್ಮನೂ ಆ ಶಿರಾ ಟೌನ್ ಪೂರ್ತಿ ಅಲ್ದೇ ಇದೀವಿ. ನಿಮ್ಮ ಅಣ್ಣಗೆ ಆಪರೇಷನ್ ಆಗೈತೆ, ಯಾವ ಆಸ್ಪತ್ರೆಗೆ ಅಂತ ಹೇಳಿ ಹುಡ್ಕಾಡಿದೀವಿ.
ಅಲ್ಲಿ ಯಾವ ಆಸ್ಪತ್ರೆ ಕೇಳಿದ್ರು ಯಾರು ಇಲ್ಲ ಅಂತ ಪೇಷಂಟು ಅಂತ ಹೇಳ್ತಾರೆ. ನಾವು ಬಿಸ್ಲಾಗ ಎಷ್ಟು ಅಲ್ಲಿದ್ದೀವಿ ಅಂತ ನಮಗೆ ಗೊತ್ತು. ಅದ್ರಾಗೆ ಅಮ್ಮಯ್ಯ ವಯಸ್ಸಾಗೈತಿ, ಓಡಾಡಕ್ಕಾಗಲ್ಲ ಅಂತದ್ರಾಗೂ ನೋಡ್ಕೊಂಬರ್ಬೇಕು ಅಂತ ಹೇಳಿ ನಾವು ಇರ್ಬಾರ ಆಸ್ಪತ್ರೆನೆಲ್ಲ ಹುಡ್ಕಾಡಿವಲ್ಲ. ಅದಕ್ಕೇನೆ ನಾನು ಹೇಳಿದ್ದು ನೀವೇನು ನೋಡ್ಕೊಂಬರಕ್ ಹೋಗ್ಬೇಡ್ರಿ ಅಂತಾನ. ಯಾಕೆ ಹೋದ್ರಿ ನೀವು? ನಾನು ಹೇಳ್ದೆ ತಾನೆ ಹೋಗ್ಬೇಡ್ರಿ, ನಾವೆಲ್ಲ ನೋಡ್ಕೊಂಡ್ ಬಂದಿದೀವಿ ಅಂತಾನ. ನೀವೇ ಹೋಗಿ ನೀವೇ ಸುತ್ತ ಆಡ್ದೇ ಇದ್ದೀರಾ, ನಿಮಗೆ ಗೊತ್ತಾಗಲ್ಲ ಏನೂ ಇಲ್ಲ. ಅದಕ್ಕೆ ಹಿಂಗಾಗೈತಿ. ಅದಕ್ಕೆ ನನ್ನ ಬೈದ್ರೆ ನಾನೇನ್ ಮಾಡೋಣ? ಅಯ್ಯಲ್ಲ ಓಡಿ ಮುಂಡೆ, ಅಲ್ಲ ಇಷ್ಟೆಲ್ಲ ಆಗೈತೆ ಅಂತ ಹೇಳಿದ್ರು ನಮ್ಮೆಲ್ಲ ರೇಗ್ತಾ ಇದೆಯಾ? ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದೆಯಾ? ಇರು ನಿನಗೆ ಮಾಡ್ತೀನಿ 4 ಬಾರ್ಸಿರೆ ಅವಾಗ ಏನು ಅಂತ ಬೊಗಳ್ತೀಯ. ಅಯ್ಯೋ ರೀ, ಇದೇನ್ರಿ ಇದು? ದನಕ್ಕೆ ಒಯ್ದಂಗೆ ಒಯ್ತಾ ಇದ್ದೀರಲ್ಲ, ತೆಗೀರಿ ಕೈನ. ನಾನು ಯಾಕೆ ಹಿಂಗೆ ಒಯ್ತಾ ಇದ್ದೀರಾ? ನಾನು ಏನು ತಪ್ಪು ಮಾಡಿದೆ? ಅಲ್ಲ ನಿನ್ಗೆ ಇನ್ನೂ ಅರ್ಥ ಆಗಿಲ್ವಾ ನೀನು ಏನು ತಪ್ಪು ಮಾಡಿದ್ಯಾ ಅಂತಾನ? ನಾಟಕಗಾತಿ ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತೀಯ ಅಂತಾನ ನನಗೆ ಚೆನ್ನಾಗಿ ಗೊತ್ತೈತಿ. ಮಾಡ್ತೀಯ ಇಂಥ ಕೆಲಸನ ಇನ್ನೊಂದ್ಸಲ? ಮನೆಯಾಳಿ ಮನೆನೇ ಹಾಳು ಮಾಡ್ತೀಯಲ್ಲಿ ನೀನು. ತವ್ರ ಮನೆಗೆ ಹೋದ್ಮೇಲೆ ತವ್ರ ಮನೆಗೆ ಹೋದ್ವಾ ಲಕ್ಷಣವಾಗಿ 2 ದಿವಸ ಇದ್ವಾ, ಏನಾರ ಕೋಳಿನೋ ಕುರಿನೋ ಕೊಯ್ದಿಕ್ಕಿದ್ದ ಉಂಡ್ವಾ ಬಂದ್ವಾ ಅಮ್ಮಂಗಿರ್ಬೇಕು. ನಿನ್ಗೆ ಯಾಕೆ ಬೇಕು ತವ್ರ ಮನೆ ಸುದ್ದಿ? ಅಲ್ಲಿ ಯಾಕೆ ಜಗಳ ಮಾಡಕ್ ಹೋಗ್ತೀಯಾ ಹೆಂಗುಸ ಕುಟೆ? ನಿಮ್ಮ ಅಣ್ಣ ಬಂದಿರೋ ಸಮಸ್ಯೆನ ಅವರೇ ಬಗೆಹರಿಸ್ಕೊಂತಾರೆ. ನಿನ್ಗೆ ಯಾಕೆ ಬೇಕು ಅವ್ರ ಸುದ್ದಿ? ಅವಳು ಯಾರು ಲಸ್ ಹಾಕೊಂಡ್ಕೊಟ್ಟೆ, ನೀನು ಯಾಕೆ ಗುದ್ದಾಡಕ್ ಹೋಗಿದ್ದೆ? ನಾಸಿ ಕೆಟ್ಟಾಳೆ. ಅಯ್ಯೋ ಇದೇನ್ರಿ ಇದು? ಹಿಂಗ್ ಒಯ್ತಾ ಇದ್ದೀರಾ? ನಾಯಿಗೆ ಒಯ್ದಂಗೆ ಒಯ್ತಾ ಇದ್ದೀರಲ್ಲ. ಅಲ್ಲ ನಾನು ನಿಮ್ಮ ಹೆಂಡ್ತಿನ ಯಾರಾದ್ರೂ ಹಿಂಗ್ ಒಯ್ತಾರ? ನಿಮ್ಗೆ ಮನುಷ್ಯತ್ವ ಐತೋ ಇಲ್ವೋ? ತೆಗೀರಿ ರಾಣಿ, ಬಿಡಿಸಿ. ನಿಮ್ಮ ಅಪ್ಪಗೆ ನೀನಾದ್ರೂ ಹೇಳೆ ಒಯ್ಬೇಡ ಅಂತಾನ. ನಾಯಿಗೆ ಯಾಕೆ ಒಲಿಸ್ಕೊಂತೀನಿ ನಿನ್ನ? ನೀನು ನಾಯಿಗಿಂತ ಕಡೆ, ನಾಯಿಗಿನ್ನ ಒಂದಿಟ್ಟು ನೀಯತ್ತಾದ್ರೂ ಇರುತ್ತೆ. ಒಂದಿಟ್ಟು ಮುದ್ದೆ ಹಾಕಿರೆ ಮನೆ ಕಾಯ್ತೈತಿ ಅದು. ನೀನೇನ್ ಮಾಡಿದ್ಯಾ? ನಂತ ಸುಳ್ಳು ಹೇಳಿ 20,000 ದುಡ್ಡು ಇಸ್ಕೊಂಡು ಕೊಟ್ಟಿದ್ಯಲ್ಲ. ನಮ್ಮನೆ ಹಾಳು ಮಾಡ್ಬೇಕು ಅಂತಿದ್ಯಾ ನೀನು? ಯಪ್ಪ ಹೋದ್ರೆ ಹೋಗ್ಲಿ ಬಿಡಪ್ಪ. ಏನೋ ತಿಳಿದೆ ಏನೋ ಒಂದು ಸುಳ್ಳು ಹೇಳ್ತು. ನೀನ್ ನಿಜ ಹೇಳಿದ್ರೆ ದುಡ್ಡು ಕೊಡಲ್ಲ ಅಂತಾನ. ಅವ್ನು ಸುಳ್ಳು ಹೇಳೈತೆ ಅಷ್ಟೇ. ಅಮ್ಮಯ್ಯನ ಯಾಕೆ ಹಂಗೆ ಹೋಯ್ತಿ? ಬಿಡಪ್ಪ ಹೋಗ್ಲಿ, ಒಯ್ಬೇಡ, ತೆಗಿಯಪ್ಪ ಕೈನ. ಏಯ್ ಬಾಯಿ ಮುಚ್ಕೊಂಡು ನಿನ್ಕ, ನಿನಗೂ ಬೀಳ್ತಾವೆ ಏಟು. ಏನಾರು ನಿಂತ್ಕೊಂಬ್ಲಿಲ್ಲ ಅಂದ್ರೆ ಇದ್ರಾಗೆ ನಿಂದು ತಪ್ಪೈತಿ. ನೀನು ಇದ್ದೇ ತಾನೇ ನಿಮ್ಮ ಅಮ್ಮನ ಕೂಟಿ? ನೀನಾದ್ರೂ ಹೇಳ್ಬೇಕಿತ್ತು ತಾನೆ. ಯಪ್ಪ ಹಿಂಗೆ ಮಾಡೇಳೆ ಅಮ್ಮಯ್ಯ, ಅಲ್ಲಿ ಯಾರು ಕೂಟ ಜಗಳ ಮಾಡ್ಕೊಂಡೇಳೆ, ಅವ್ರಿಗೆ 20,000 ಕೊಡಬೇಕು ಅಂತಾನ ನೀನಾದ್ರೂ ಹೇಳ್ಬೇಕಿತ್ತು ತಾನೆ. ನೀನ್ ಯಾಕೆ ಹೇಳಿಲ್ಲ? ಅಪ್ಪ ಇದ್ರಂಗ ನನ್ನ ತಪ್ಪೇನೂ ಇಲ್ಲ. ಅಮ್ಮಯ್ಯನೇ ಹೇಳಿದ್ದು ನಿಮ್ಮ ಅಪ್ಪಯ್ಯ ನಿಜ ಹೇಳಿದ್ರೆ ದುಡ್ಡು ಕೊಡಲ್ಲ, ಅದಕ್ಕೆ ಸುಳ್ಳು ಹೇಳೋಣ ಅಂತಾನ. ಅಮ್ಮಯ್ಯನೇ ಹೇಳಿದ್ದು, ನಾನು ಬ್ಯಾಡ ಅಂದಂಗೆಲ್ಲನ. ನಿಮ್ಮ ಅಮ್ಮಯ್ಯ ತಿನ್ನು ಅಂತಾಳೆ, ತಿಂದ್ಬಿಡು ಅದನ್ನು. ನಿನ್ ತಲೆಗೆ ಏನೈತೆ? ಬುದ್ಧಿ ಐತಾ ಇಲ್ವೋ? ಓದಿದ್ಯಾ ತಾನೆ? ಓದ್ಸಿದ್ದೀನಿ. ನನ್ನ ಮಗಳು ಬುದ್ಧಿವಂತಲಾಗ್ಲಿ, ಸುಳ್ಳು ಹೇಳೋದು ಇಂಥ ಮೋಸ ಅಂಥವೆಲ್ಲ ಮಾಡೋದು ಕಲಿಬಾರ್ದು, ಬುದ್ಧಿವಂತಲಾಗಿ ಒಳ್ಳೆಳಾಗಿರ್ಲಿ ಅಂತಾನ. ನೀನೇನ್ ಮಾಡ್ತಾ ಇದ್ದೀಯ ಇವಾಗ? ಅವಳೇನ್ ಮಾಡ್ತಾಳೆ? ತಾಯಿ ಸರಿ ಇಲ್ಲದ್ಮೇಲೆ. ಅಲ್ಲ ಇನ್ಲಾರು ಹಂಗಿಲ್ದಲ್ಲ ಹೇಳ್ಯಾರ ಗಾದೆನ, ನೂಲಂತೆ ಸೀರೆ ತಾಯಿ ಅಂತೆ ಮಗಳು ಅಂತಾನ. ಯಪ್ಪ ಕೂದಲೆಲ್ಲ ಉರಿತಾ ಇದಾವೆ. ಕೂದ್ಲಿಡ್ಕೋಬೇಡ್ರಿ, ಬಿಡ್ರಿ. ತಲೆ ಎಲ್ಲನ ಒಯ್ಕೊಂಡೋದಂಗೆ ಆಗ್ತೈತಿ. ನೀವು ಕೂದ್ಲಿಡ್ಕೊಂಡು ಬಗ್ಸಿರೋದಕ್ಕೆ. ತೆಗೀರಿ, ನನಗೆ ಈಗಲೇ ಸೆನಕ್ಕಿಲ್ಲ. ನೀವು ಹಿಂಗೆ ಹಿಡ್ಕೊಂಡು ದಬ ಗಟ್ಸಿರಿ. ನಾನು ಏನಾಗಬೇಕು? ನಾನೇನು ಇರಬೇಕೋ ಸಾಯ್ಬೇಕೋ? ಇವೆಲ್ಲ ಗೊತ್ತಾಗ್ತವೆ, ಆದ್ರೆ ಸುಳ್ಳು ಹೇಳ್ಬಾರ್ದು, ಇನ್ನೊಬ್ರು ಕೂಟೆ ಗುದ್ದಾಡಕ್ ಹೋಗ್ಬಾರ್ದು ಅಂಬದು ಗೊತ್ತಾಗಲ್ವೇನಿ ನಿನಗೆ? ಅಯ್ಯೋ ಇನ್ಮೇಲೆ ಯಾರು ಕೂಡ ಗುದ್ದಾಡಕ್ಕೂ ಹೋಗಲ್ಲ. ಇನ್ನೆಂದು ನಿನಗೆ ಸುಳ್ಳು ಹೇಳಲ್ಲ. ಬಿಡಪ್ಪ ಬಿಡು, ನನಗೆ ನೋಯ್ತೈತೆ, ಕತ್ತೆಲ್ಲ ನೋಯ್ತಾ ಐತೆ. ನೀನು ಹಿಂಗೆ ಬಗ್ಸಿರಿ. ಯೋಟತ್ತು ಅಂತ ಹಿಂಗೆ ಬಗ್ಕೊಂಡಿರೋಣ ನಾನು. ಅತ್ತೆ ಏನೋ ತಿಳಿದೆ ತಪ್ಪು ಮಾಡಿಬಿಟ್ಟಿರಿ. ನಿಮ್ಮ ಮಗುಗೆ ಹೇಳ್ರಿ ಅತ್ತೆ. ಅಯ್ಯೋ ಇಂಥ ಮಾತಾಲೇನೆ ನಿನ್ನ ಮದುವೆ ಆದಾಗಿಂದನ ಸಾಧ್ವ ಏನೋ ಇನ್ಮ್ಯಾಲ ಸುಳ್ಳು ಹೇಳಲ್ಲ ಅಂಬವು. ಇದಾಲೇನೆ ಎಷ್ಟೋ ಒಂದು 100ನೇದೋ 200ನೇದೋ ಇರಬೇಕು ಇದು ಸುಳ್ಳು ನೀನು ಹೇಳ್ತಾ ಇರೋದು. ಹಿಂಗೆ ಹೇಳ್ತೀಯ ಇನ್ನೆಂದು ಸುಳ್ಳು ಹೇಳಲ್ಲ ಅಂತಾನ. ಮುಂದೆ ಕಾಲ ಇನ್ಯಾವ್ದಾನ ತಪ್ಪು ಮಾಡಿ ಸಿಗಾಕ್ಯಂತೀನಿ ಎಂಬೇಕಾರೆ ತಿರ್ಗಾ ಸುಳ್ಳು ಹೇಳ್ತೀಯ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಯಪ್ಪ ಹೋಗ್ಲಿ ಬಿಟ್ಬಿಡಪ್ಪ. ಯಾರನ ಏನನ ನೋಡಿಬಿಟ್ರೆ ಸುಮ್ಮನೆ ಯಾಕೆ ಮರ್ಯಾದೆ ಹೋಗುತ್ತೆ? ಬಿಡಪ್ಪ ಹೋಗ್ಲಿ. ಸುಮ್ಮನಿರೇ, ನೀನು ಮಾತಾಡ್ಬೇಡ ನೋಡು, ನಿನಗೂ 4 ಬಾರಿಸ್ತೀನಿ. ರಾಣಿ ಯಾಕೆ ಅಮ್ಮ ಇನ್ನು ಇಟ್ಕೊಂಡು ಹಿಂಗೆ ಹೋಯ್ತೈತಿ? ಯಪ್ಪ ಯಾಕಪ್ಪ ಹಂಗೆ ಹೋಯ್ತಾ ಇದೆಯಾ? ತೆಗಿಯಪ್ಪ ಕೈ ಬಿಡಪ್ಪ. ಅಮ್ಮಯ್ಯ ಯಾಕೆ ಹಂಗೆ ಹೋಯ್ತಾ ಇದೆಯಾ? ಏನು ಮಾಡ್ತು? ನಿಮ್ಮ ಅಮ್ಮಯ್ಯ ನನ್ನ ತಗೇನೆ ಎಂಥ ಸುಳ್ಳು ಹೇಳೋರು ಗೊತ್ತೇನೋ ರವಿ? ನಿಮ್ಮ ಮಾವನಿಗೆ ಆಪ್ರೇಷನ್ ಆಗೈತಿ ಅಂತ ಹೇಳಿ ಸುಳ್ಳು ಹೇಳಿ 20,000 ದುಡ್ಡು ಇಸ್ಕೊಂಡು ಹೋಗ್ಯಾವಳೆ. ನಾವು ಆಪ್ರೇಷನ್ ಆಗೈತೆ ಅಲ್ಲ ಅಂತ ಹೇಳಿ ನಾನು ನಿಮ್ಮ ಅಜ್ಜಿನ ನೋಡ್ಕೊಂಬರಕ್ಕೆ ಹೋದ್ರೆ ಅಲ್ಲಿ ಯಾರು ಇಲ್ಲ, ಸಿದ್ದಪ್ಪ ಅಂಬರು ಅಂತಂದ್ರು. ಇಡೀ ಶಿರಾನೆಲ್ಲನ ಸುತ್ತಾಡಿದೀವಿ ತಿರ್ಗಾ. ಆಮೇಲೆ ಅವ್ರ ಊರಿಗೆ ಹೋದಾಗ ಗೊತ್ತಾತು ಇವ್ರ ಅಣ್ಣಗೆ ಆಪ್ರೇಷನ್ ಆಗಿಲ್ಲ, ಎಂಥದ್ದು ಆಗಿಲ್ಲ, ಗುಂಡ್ ಕಲ್ಲಿದ್ದಂಗೆ ಇದ್ದಾನೆ ಅಂತಾನೆ. ನೋಡು ನಿಮ್ಮ ಅಮ್ಮಯ್ಯ ಎಂಥ ಸುಳ್ಳು ಹೇಳವಳೆ ಅಂತಾನೆ. ನಿಮ್ಮ ಅಮ್ಮನ ಜೊತೆಗೆ ರಾಣಿನೂ ಸುಳ್ಳು ಹೇಳವಳೆ. ಇಂತನ್ನ ಸುಮ್ಮನೆ ಬಿಡು ಅಂತೀಯ? ಹೌದೇನಪ್ಪ? ಯಪ್ಪ ಕೈ ತೆಗಿ, ಮೊದಲು ಕೈ ತೆಗಿ, ಮಾತಾಡೋಣ. ತೆಗಿಯಪ್ಪ, ಬಿಡು ಹೋಗ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.